ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನ ಸಿಎಲ್ಪಿ ಸಭೆ ನಡೆದಿತ್ತು. ಸಭೆಯಲ್ಲಿ ಅಂಥದ್ದೇನು ಚರ್ಚೆಯಾಗಿಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಧಿಕಾರ ಬದಲಾವಣೆಯಾಗಿರಬಹುದು, ಪವರ್ ಶೇರಿಂಗ್ ವಿಚಾರ ಇದ್ಯಾವುದೂ ಕೂಡ ಚರ್ಚೆಯಾಗಿಲ್ಲ ಅಂತ ಸಂತೋಷ್ ಲಾಡ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ವಿಚಾರವಾಗಿ ಉತ್ತರ ಕೊಡೋದಕ್ಕೆ ಹೋಗಲ್ಲ, ಆ ಬಗ್ಗೆ ಮಾತನಾಡೋದಿಲ್ಲ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ರು. ಕುರ್ಚಿ ಎಲ್ಲಿದೆಯಪ್ಪ, ಶಾಂತವಾಗಿದೆಯಲ್ಲ ಅಲ್ವಾ ಅಂತ ಅವರು ಮಾತನಾಡಿದ್ರು. ಈ ವಿಚಾರವನ್ನು ಹೈಕಮಾಂಡ್ಗೆ ಕೇಳಿ, ಈ ವಿಚಾರವನ್ನು ಹೈಕಮಾಂಡ್ ಕೂಡ ಹೇಳಿಬಿಟ್ಟಿದೆ ಅಂತ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ. ಶಾಂತವಾಗಿತ್ತಲ್ಲಪ್ಪ, ಎಲ್ಲ ಹೇಳಿವಲ್ರಿ. ನೀವು ಎಸ್ಸಲಿ ಕೇಳಿದ್ರು ಅದ್ರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ, ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ವಿ. ಪದೇ ಪದೇ ನನ್ನ ಕೇಳಿ ನೀವು ನಿರಾಶರಾಗ್ಬೇಡಿ. ಕುರ್ಚಿಯಲ್ಲಿ ಇದ್ದಪ್ಪ, ಶಾಂತವಾಗಿತ್ತಲ್ಲಪ್ಪ, ಎಲ್ಲ ಹೇಳಿವಲ್ರಿ. ನೀವು ಎಸ್ಸಲಿ ಕೇಳಿದ್ರು ಅದ್ರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ, ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ವಿ. ಪದೇ ಪದೇ ನನ್ನ ಕೇಳಿ ನೀವು ನಿರಾಶರಾಗ್ಬೇಡಿ. ಕುರ್ಚಿಯಲ್ಲಿ ಇದ್ದಪ್ಪ, ಶಾಂತವಾಗಿತ್ತಲ್ಲಪ್ಪ. ಅಧಿವೇಶನದಲ್ಲಿ ವಿರೋಧ ಪಕ್ಷಕ್ಕೆ ಸ್ಪಂದನೆ ಕೊಡ್ತೀವಿ, ವಾಸ್ತವಾಂಶಕ್ಕೆ ಹತ್ತಿರ ಇದ್ದಾಗ ಅವಕಾಶ ಕೊಡಬೇಕು. ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಕೊಟ್ಟಿರುವ ವಿಚಾರಗಳನ್ನು ಬಿಟ್ಟು ಬೇರೆ ವಿಚಾರಗಳನ್ನು ಸದನದಲ್ಲಿ ಮಾತನಾಡಬಾರ್ದು. 10 ವರ್ಷದಲ್ಲಿ ಕಪ್ಪು ಹಣ ಎಷ್ಟೋಗಿದೆ ಅಂತ ಪ್ರಶ್ನೆ ಇದೆ. ಈ ಬಗ್ಗೆ ಕೇಳಿದ್ರೆ ನಮಗೆ ಮಾಹಿತಿ ಇಲ್ಲ ಅಂತ ಬಿಜೆಪಿಯವರು ಹೇಳ್ತಾರೆ. ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅಂತ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಇನ್ನು ಸಂತೋಷ್ ಲಾಡ್ ಅವರು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. ವಾಸ್ತವಾಂಶಕ್ಕೆ ಹತ್ತಿರವಿರುವಂತಹ ವಿಚಾರಗಳನ್ನು ಮಾತನಾಡಬೇಕು. ಜೊತೆಗೆ ಈ ಕಪ್ಪು ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅವ್ರ ಹತ್ರ ಉತ್ತರನೇ ಇಲ್ಲ. ಎಷ್ಟಿದೆ ಕಪ್ಪು ಹಣ, ಇದು ಯಾವುದಕ್ಕೂ ಕೂಡ ಉತ್ತರ ಇಲ್ಲ. ಇನ್ನು ವಾಸ್ತವಾಂಶಕ್ಕೆ ಹತ್ತಿರವಿರುವಂತಹ ವಿಚಾರಗಳನ್ನು ಮಾತನಾಡಬೇಕು, ಆದರೆ ವಾಸ್ತವಕ್ಕೆ ಹತ್ತಿರದ ವಿಚಾರಗಳನ್ನು ಇವರು ಮಾತನಾಡುವುದಿಲ್ಲ ಅಂತ ಕಿಡಿಕಾರಿದ್ದಾರೆ. ಇದ್ಯಾರು ಹೇಳ್ಬೇಕಿಂತ ಮಾಹಿತಿಗಳು ಹೇಳೋದು ಬೇಡ. ಇಲ್ಲ, ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ, ವಿರೋಧ ಪಕ್ಷಕ್ಕೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ವಿ ಆರ್ ವೆಲ್ಕಮಿಂಗ್ ದೆಮ್ ಆ್ಯಂಡ್ ವಿ ಆಲ್ಸೋ ವಾಂಟ್ ಟು ಪಾರ್ಟಿಸಿಪೇಟ್. ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಮಾತನಾಡಬೇಕೆಂಬ ಸದುದ್ದೇಶದಿಂದ ಈ ಅಧಿವೇಶನ ಕರೆದಿರ್ತಕ್ಕಂಥದ್ದು. ಸೊ ಎಲ್ಲರೂ ಸೋ ಫಾರ್ ಸೋ ಗುಡ್ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆ ಥರ ಹೇಳಿದ್ರೆ ನೀವು ಸ್ಪೀಕರ್ನ ಕೇಳಿ ನೋಡಿ, ಸ್ಪೀಕರ್ ಸಾಹೇಬ್ರಿಗೆ ಕೇಳಿ ನೋಡಿ, ಅವ್ರು ಹೇಳಿ ನಿಜ ಇಲ್ಲ ಅಂತ ಗೊತ್ತಾಗುತ್ತೆ. ಕೇಳಿ ಅಲ್ಲ, ಇವತ್ತು ಡಾಲರ್ ರೇಟ್ ಕೇಳಿ. ಇವತ್ತು ಕೇಂದ್ರ ಸರ್ಕಾರ ಕಪ್ಪು ಹಣ ಎಷ್ಟು ಹೋಗಿದೆ ಅಂತ ಈ ದೇಶದಿಂದ ಕೇಳಿದ್ದಾರೆ ಪ್ರಶ್ನೆ. ಕಪ್ಪು ಹಣ ಕಳೆದ 10 ವರ್ಷದಿಂದ ಈ ದೇಶದಿಂದ ಎಷ್ಟು ಹೋಗಿದೆ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ಉತ್ತರ ಇದು, ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿ. ಯಾರು ಹೇಳಿರ್ತಕ್ಕಂಥದ್ದು? ಕೇಂದ್ರ ಸರ್ಕಾರ ಉತ್ತರ ಇದೆ, ಮಾಹಿತಿ ಇಲ್ಲ ಅಂತ ಹೇಳಿ. 10 ವರ್ಷಕ್ಕಿಂತ ಮುಂಚೆ ನಾನು ಭಾಳ ದೊಡ್ಡ ಚೌಕಿದಾರ, ನಾನು 1 ರೂಪಾಯಿನೂ ಹೋಗಕ್ಕೆ ಬಿಡಂಗಿಲ್ಲ, ಈ ಭೂಮಿ ಮಣ್ಣು ಎಲ್ಲ ಅವ್ರು ಹೇಳಿದ್ರು, ಹೊರಗಿನ ದುಡ್ಡು ತರ್ತೀವಿ ಅಂತ ಹೇಳಿದ್ರು. ಈಗ ಹೇಳ್ತಾ ಇದಾರೆ ಇಲ್ಲಿರೋ ದುಡ್ಡು ಎಷ್ಟು ಹೋಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರಿಸರ್ವ್ ಬ್ಯಾಂಕ್, ಅದೇ ಸ್ವಿಸ್ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ 3 ಪಟ್ಟು ಜಾಸ್ತಿ ಆಗಿದೆ. 12,000 ಕೋಟಿ ಇರ್ತಕ್ಕಂಥದ್ದು 37,000 ಕೋಟಿ ಆಗಿದೆ ಅಂತ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ಸ್ ಇದೆ. ಇದು ಯಾರು ಹೇಳ್ಬೇಕೀಗ?